ಥರ್ಡ್ ಹೆಡ್ಡಿಂಗ್ ಸೆಕೆಂಡ್ ಕ್ವಶನ್. ಓಕೆ, ಈಗ ಒಂದು ನಂಬರ್ ಕೊಟ್ಟಿದ್ದಾನೆ, ಅದು ಇರ್ರಾಷನಲ್ ಅಂತ ಪ್ರೂವ್ ಮಾಡು ಅಂತ ಹೇಳ್ತಾನೆ. ಅದನ್ನ ಯಾವ ಥರ ಮಾಡ್ಬೇಕು ನೋಡ್ರಿ. ಫಸ್ಟ್ ಏನು ಮಾಡಬೇಕು, ಇರ್ರಾಷನಲ್ ಅಂತ ಪ್ರೂವ್ ಮಾಡಂದೆ ಅಂತಾನೆ, ಅದನ್ನ ಫಸ್ಟ್ ರ್ಯಾಷನಲ್ ತಗೊಂಡು ಆಮೇಲೆ ಇರ್ರಾಷನಲ್ ಅಂತ ಪ್ರೂವ್ ಮಾಡಬೇಕು. ಫಸ್ಟ್ ಏನು ಮಾಡ್ತೀವಿ, ಲೆಟ್ ಅಸ್ ಅಸ್ಯೂಮ್ ಟು ದ contrary that 7√5 is rational. ಓಕೆ, ಫಸ್ಟ್ ಏನು ಅಸ್ಯೂಮ್ ಮಾಡೋಣ, ಇದು ರ್ಯಾಷನಲ್ ಅಂತ ಅನ್ಕೊಳ್ಳೋಣ. ಕಾಂಟ್ರರಿ ಮೀನಿಂಗ್ ಅಂದ್ರೆ ಅಪೋಸಿಟ್. ಅವ್ನು ಇರ್ರಾಷನಲ್ ಅಂತ ಪ್ರೂವ್ ಮಾಡ್ದಲ್ಲ, ನಾನು ಫಸ್ಟ್ ಅದ್ರ ಅಪೋಸಿಟ್ ತಗೊಂಡ್ಬಿಟ್ಟೆ, ಅದಕ್ಕೆ ಏನಂತ ತಗೊಂಡಿನಿ, ರ್ಯಾಷನಲ್ ಅಂತ ತಗೊಂಡೆ. ಓಕೆ, ಈಗ ರ್ಯಾಷನಲ್ ಅಂದ್ರೆ ಹೆಂಗಿರ್ಬೇಕು, ರ್ಯಾಷನಲ್ ಅಂತಂದ್ರೆ P/Q ಫಾರ್ಮಲ್ಲಿ ಇರಬೇಕು. ಆ PQ ಹೆಂಗಿರ್ಬೇಕು, ವೇರ್ P and Q ಆರ್ ಇಂಟೀಜರ್ಸ್ ಇರಬೇಕು. ಆಮೇಲೆ P and Q ಆರ್ ಕೋಪ್ರೈಮ್ಸ್ ಇರಬೇಕು. ಆಮೇಲೆ ಆ್ಯಂಡ್ Q ನಾಟ್ ಈಕ್ವಲ್ ಟು 0. ಇಲ್ಲಿ P and Q ಆರ್ ಕೋಪ್ರೈಮ್ ಅಂದರೆ PQ ಒಂದೇ ಟೇಬಲಲ್ಲಿ ಹೋಗ್ಬಾರ್ದು. ಓಕೆ, ಅದನ್ನ ಕೋಪ್ರೈಮ್ ಅಂದ್ರೆ ಅವರಿಬ್ರು ಒಂದೇ ಟೇಬಲಲ್ಲಿ ಹೋಗ್ಬಾರ್ದು. ಆ್ಯಂಡ್ Q ನಾಟ್ ಈಕ್ವಲ್ ಟು 0 ಅಂದ್ರೆ ಡಿನಾಮಿನೇಟ್ರು 0 ಬರಬಾರ್ದು. ಓಕೆನಾ, ಈಗ ಏನು ಮಾಡ್ರಿ, ರೂಟ್ ಇರೋದು ಒಂದೇ ಲೆಫ್ಟ್ ಸೈಡ್ ತಗೊಳ್ರಿ. √5P ಇಂಟು 7 ಇರೋದು ಈ ಕಡೆ ಬಂದರೆ ಡಿವೈಡ್ ಬೈ 7 ಆಯಿತು, P/7Q ಆಯಿತು. ಈಗ ನೀವೇ ನೋಡ್ರಿ, PQ ಇಂಟೀಜರ್ ಅಂತ ಕೊಟ್ಟಿದ್ದಾನೆ. PQ ಇಂಟೀಜರ್ ಅಂದರೆ ಇದಿಷ್ಟು RHS ಏನಾಗುತ್ತೆ, RHS ರ್ಯಾಷನಲ್ ಆಗುತ್ತೆ. RHS ರ್ಯಾಷನಲ್ ಅಂದರೆ LHS ಕೂಡ ರ್ಯಾಷನಲ್ ಅಂತ ಬರೀಬೋದಾ? ಸೊ ಇಲ್ಲಿ ಏನು ಬರೀತೀವಿ, ಸಿನ್ಸ್ P and Q are integers, ಏನು ಬರೀಬೋದು, P/7Q is rational and so √5 is rational. ಓಕೆ, ಇಲ್ಲಿ ನೋಡ್ರಿ, RHS ರ್ಯಾಷನಲ್ ಇದ್ರೆ LHS ಕೂಡ ರ್ಯಾಷನಲ್ ಇರಬೇಕು. ಬಟ್ ನಮಗೆ ಒಂದು ಫ್ಯಾಕ್ಟ್ ಏನು ಗೊತ್ತು, √5 ಬಂದು ಇರ್ರಾಷನಲ್ ಅಂತ ನಮ್ಗೆ ಆಲ್ರೆಡಿ ಗೊತ್ತು. ಅದೇನದು ಫ್ಯಾಕ್ಟ್, ಅದ್ರ ಅಪೋಸಿಟ್ ಬಂದಿದೆ ಇಲ್ಲಿ. ಓಕೆ, ಅದಕ್ಕೆ ನಾವು ಇಲ್ಲಿ ಏನು ಸ್ಟೇಟ್ಮೆಂಟ್ ಬರೀತೀವಿ, ಬಟ್ ಏನಾಯ್ತು ಇಲ್ಲಿ, ಬಟ್ ದಿಸ್ ಕಾಂಟ್ರಡಿಕ್ಟ್ಸ್ ದ ಫ್ಯಾಕ್ಟ್ that √5 is irrational. ನೋಡ್ರಿ, ನಮಗೆ √5 is irrational ಅಂತ ಆಲ್ರೆಡಿ ಗೊತ್ತು. ಕಾಂಟ್ರಡಿಕ್ಟ್ಸ್ ಅಂದ್ರೆ ಅದ್ರ ಅಪೋಸಿಟ್ ಆನ್ಸರ್ ಬರ್ತಾ ಇದೆ. ಓಕೆ, ನಮಗೆ ಇರ್ರಾಷನಲ್ ಅಂತ ಬರಬೇಕು, ಬಟ್ ಇಲ್ಲಿ √5 ಏನು ಬರ್ತಿದೆ, ರ್ಯಾಷನಲ್ ಅಂತ ಬರ್ತಾ ಇದೆ. ಓಕೆನಾ, ಸೊ ಅದ್ರ ಅಪೋಸಿಟ್ ಬರ್ತಿದೆ ಅಂದ್ರೆ ಅರ್ಥ ಏನು, ನಾವು ಮಾಡ್ರೆ ಅಸಂಪ್ಷನ್ ರಾಂಗು. ಓಕೆ, ಅದು ರ್ಯಾಷನಲ್ ಅಲ್ಲ, ಇರ್ರಾಷನಲ್ ಅಂತ ಹೇಳ್ಬಿಡ್ಬೋದು. ಸೊ ಅದಕ್ಕೆ ಏನು ಬರಿತೀವಿ, ಈ ಕಾಂಟ್ರಡಿಕ್ಷನ್ ಎದಕ್ ಬಂತಂದ್ರೆ, ದಿಸ್ ಕಾಂಟ್ರಡಿಕ್ಷನ್ ಈಸ್ arisen, okay, because of our assumption, of ಏನದು 7√5 is rational is wrong. ಓಕೆ, ಈ ಕಾಂಟ್ರಡಿಕ್ಷನ್ ಇದು ಅಪೋಸಿಟ್ ಆನ್ಸರ್ ಏನಕ್ಕೆ ಬಂತಂತಂದ್ರೆ, ನಾವು ತಗೊಂಡ್ರೆ ಅಸಂಪ್ಷನ್ ರಾಂಗ್ ಆಗಿರೋದ್ರಿಂದ ನಮಗೆ ಅದ್ರ ಉಲ್ಟಾ ಆನ್ಸರ್ ಬಂದಿದೆ. ಸೊ ಅದಕ್ಕೆ ನಾವೇನು ಬರ್ತೀವಿ, ದೇರ್ ಫೋರ್ ಲಾಸ್ಟಿಗೆ ನಾವೇನು ಬರಿಬೋದು, ವಿ ಕ್ಯಾನ್ ಕನ್ಕ್ಲೂಡ್ ದ್ಯಾಟ್ ನಮ್ಮ ಅಸಂಪ್ಷನ್ ರಾಂಗ್ ಇರೋದ್ರಿಂದ ನಾವೇನು ಕನ್ಕ್ಲೂಡ್ ಮಾಡ್ಬೋದು, 7√5 ಈಸ್ ಇರ್ರಾಷನಲ್ ಅಂತ ಬರಿಬೋದು.